ಶ್ರೀ ಗುರುಗಾಥ ಅಧ್ಯಾಯ 2. ಅವಧೂತರು ಯಾರು? ನಾಗಶರ್ಮನಿಗೆ ಮಾತು ಬೇಕೆನಿಸಿತು. ಮೌನ ಮುರಿದ. ಗುರುಗಳೇ, ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕೆನಿಸಿದೆ, ಕೇಳಬಹುದೇ ಎಂದ. ಗಡ್ಡ ನೀವಿಕೊಳ್ಳುತ್ತಿದ್ದ ಗುರುಗಳು, ಆಯಿತು ಕೇಳಪ್ಪ, ಉತ್ತರ ಹೇಳುವುದರಿಂದ ನನ್ನ ನೆನಪು ದೃಢವಾಗುತ್ತದೆ, ಪುನರ್ಮನನವಾಗುತ್ತದೆ, ಕೇಳು ಎಂದರು. ಗುರುವೇ, ಸಾಧು ಸಂತರು ಯಾರು? ಸನ್ಯಾಸಿ ಯಾರು? ಪರಿವ್ರಾಜಕ ಯಾರು? ಈ ಎಲ್ಲರಿಗಿಂತ ಭಿನ್ನವಾದವರು, ಜನರನ್ನು ಬೇಗನೆ ಆಕರ್ಷಿಸುವ ಅವಧೂತರು ಯಾರು? ಪ್ರಶ್ನೆ ಮುಂದಿಟ್ಟ ನಾಗಶರ್ಮ. ಬಹಳ ಒಳ್ಳೆಯ ಪ್ರಶ್ನೆ, ಹೇಳುತ್ತೇನೆ ಕೇಳು ಎಂದು ಗುರುಗಳು ಹೇಳಿದರು. ನಾಗಶರ್ಮನು ಅವರ ಪಾದದ ಬಳಿಗೆ ಬಂದು ಕುಳಿತು ಕಾಲು ಒತ್ತಲು ಮೊದಲು ಮಾಡಿದನು. ಇದ್ದಕ್ಕಿದ್ದಂತೆಯೇ ವಿದ್ಯುತ್ ನಿಲುಗಡೆಯಾಯಿತು. ಕಗ್ಗತ್ತಲೆ ಆವರಿಸಿತು. ದೀಪ ಹಚ್ಚಲೇ ಗುರುವೇ? ಶರ್ಮನು ಕೇಳಿದ. ಯಾಕೆ? ಕತ್ತಲೆ ಎಂದರೆ ಹೆದರಿಕೆಯೇ? ಹೊರಗಿನ ಬೆಳಕಿನಿಂದ ಅಲ್ಪ ಪ್ರಯೋಜನ. ಅಂತರಂಗದಲ್ಲಿ ಬೆಳಕಾಗಬೇಕು, ಅಲ್ಲಿರುವ ಕತ್ತಲೆ ಹೋಗಬೇಕು. ಜ್ಞಾನ ಜ್ಯೋತಿಯನ್ನು ಅಲ್ಲಿ ಹಚ್ಚಬೇಕು. ನೋಡು ನಾಗಪ್ಪ, ಬೆಳಕಿನಲ್ಲಿ ಅದು ಬೇರೆ, ಇದು ಬೇರೆ, ನಾನು ಬೇರೆ, ನೀನು ಬೇರೆ ಎಂಬ ತಾರತಮ್ಯ. ಆದರೆ ಈ ಕಗ್ಗತ್ತಲೆಯಲ್ಲಿ ಭೇದವೆಲ್ಲಿದೆ? ಎಲ್ಲವೂ ಒಂದೇ. ಹಾಗೆಂದು ಕತ್ತಲೆಯನ್ನೇ ಆಶ್ರಯಿಸಿಕೊಂಡಿರಲು ಆಗೋದಿಲ್ಲ. ಬೆಳಕು ಇರಬೇಕು, ಆದರೆ ತಾರತಮ್ಯ ಬುದ್ಧಿ ಅಳಿಯಬೇಕು. ವಸ್ತು ಬೇರೆ, ಪ್ರಾಣಿ ಬೇರೆ, ಪಕ್ಷಿ ಬೇರೆ, ಕ್ರಿಮಿ ಕೀಟ ಬೇರೆ, ಜಲಚರಗಳು ಬೇರೆ, ಕಲ್ಲು ಬೇರೆ, ಮಣ್ಣು ಬೇರೆ, ಲೋಹ ಬೇರೆ, ನಾನೆಂಬ ಈ ಮಾನವ ದೇಹ ಬೇರೆ. ಇದು ಪರಿಚ್ಛಿನ್ನ ಭಾವ. ಪ್ರಾಥಮಿಕ ತಿಳುವಳಿಕೆಗೆ ಇದು ಬೇಕು. ಬುದ್ಧಿ ಪಕ್ವವಾದರೆ ಇದು ಬೇಡ. ಪರಬ್ರಹ್ಮ ಪರಮಾತ್ಮನು ಎಲ್ಲವನ್ನೂ ಆವರಿಸಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ. ಅವನಿಲ್ಲದ ಒಂದು ಸಣ್ಣ ಕಣವೂ ಇಲ್ಲ. ಅವಧೂತನು ಇಂತಹ ಸರ್ವಾತ್ಮ ಭಾವದಲ್ಲಿ ವ್ಯವಹರಿಸುತ್ತಾನೆ. ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ಅವನು ಶ್ರೀ ಭಗವಂತನನ್ನು, ಅವನ ಮಹಾ ಚೈತನ್ಯವನ್ನು ಕಂಡು ಆನಂದ ಪಡುತ್ತಿರುತ್ತಾನೆ. ಆದ್ದರಿಂದ ಅವನು ಜಾತಿ, ಧರ್ಮ, ವರ್ಣಾಶ್ರಮಗಳನ್ನು ಮೀರಿದವನು. ಗಂಡು ಹೆಣ್ಣು ಎಂಬ ಲಿಂಗ ಭೇದವನ್ನು ಕಾಣದವನು. ಈಗ ನಿನ್ನ ಪ್ರಶ್ನೆಗೆ ಬರೋಣ. ಸಾಧು ಎಂದರೆ ಪರಿಶುದ್ಧ ಸಾತ್ವಿಕ. ಕೆಟ್ಟ ಗುಣಗಳನ್ನು ಸುಟ್ಟು ಹಾಕಿ ಜೀವನಕ್ಕೆ ಸದ್ಗುಣಗಳನ್ನೇ ತುಂಬಿಕೊಂಡವನು. ದಿನನಿತ್ಯದ ಕ್ಷಣ ಕ್ಷಣದಲ್ಲೂ ಸದ್ಗುಣಗಳನ್ನೇ ಪಾಲಿಸುವವನು ಸಾಧು. ಅವನು ಸನ್ಯಾಸಿಯಾದರೂ ಆಗಿರಬಹುದು, ಗೃಹಸ್ಥನಾದರೂ ಆಗಿರಬಹುದು. ಚೇಳು ಕಚ್ಚಿದರೆ ಅದು ಜನ್ಮಗತ ಅಜ್ಞಾನದಿಂದ ಕಚ್ಚುತ್ತದೆ. ಅದರಲ್ಲಿ ದ್ವೇಷವಿಲ್ಲ ಎಂದು ಅದನ್ನು ದೂರ ಬಿಸುಡುವನೇ ಹೊರತು ಕೊಲ್ಲುವವನಲ್ಲ. ಯಾವುದೇ ಕ್ರಿಮಿ ಕೀಟಗಳ ಹತ್ಯೆಯನ್ನು ಅವನು ಮಾಡುವುದಿಲ್ಲ. ಅವೆಲ್ಲ ಭಗವಂತನ ಸೃಷ್ಟಿ ಎಂಬ ಭಾವ ಅವನದು. ಸಂತನು ಭಕ್ತಿ ಭಾವ ಸರೋವರದ ಆಳದಲ್ಲಿರುವವನು. ಅವನು ಭಗವಂತನ ಗುಣ ಸಂಕೀರ್ತನೆ ಮಾಡುತ್ತಾ ಮೈಮರೆಯುವವನು. ಆತನಿಗೆ ಪ್ರಪಂಚದಲ್ಲಿ ಭೇದ ಭಾವ ಕಾಣದು. ಸನ್ಯಾಸಿ ಎಂಬ ವಿಷಯಕ್ಕೆ ಬಂದಾಗ ಅದರ ವ್ಯಾಪ್ತಿ ದೊಡ್ಡದು. ಸನ್ಯಾಸ ಧರ್ಮ ವೈವಿಧ್ಯಮಯವಾದುದು. ಭಾಗವತವು ಸನ್ಯಾಸ ಧರ್ಮವನ್ನು ವಿಸ್ತಾರವಾಗಿ ಹೇಳಿದೆ. ಸನ್ಯಾಸ ಎಂದರೆ ಬಿಡುವುದು, ತ್ಯಾಗ, ಸರ್ವಸಂಗ ಪರಿತ್ಯಾಗ ಎಂದರ್ಥ. ಸನ್ಯಾಸಿಯು ಪಾಲಿಸಬೇಕಾದುದು ಇದನ್ನೇ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹೀಗೆ ಚತುರಾಶ್ರಮಗಳಲ್ಲಿ ಸನ್ಯಾಶ್ರಮ ಕೊನೆಯದು. ಸನ್ಯಾಸಿಗೆ ಭಗವಂತನ ಚಿಂತನೆಯೇ ಪ್ರಧಾನವಾದುದು. ಆತನು ಧರಿಸುವ ಕಾಷಾಯ ಅಂದರೆ ಕೇಸರಿ ವಸ್ತ್ರವು ಅಗ್ನಿಯ ಸೂಚಕ. ಕಾಷ್ಟ ಪಾದುಕೆ, ದಂಡ, ಕಮಂಡಲ ಇವು ಸನ್ಯಾಸಿಗೆ ಇರುತ್ತವೆ. ಸಾಧಾರಣ ಭಕ್ತನದು ಪ್ರವೃತ್ತಿ ಧರ್ಮ, ಸನ್ಯಾಸಿಯದು ನಿವೃತ್ತಿ ಧರ್ಮ. ಪ್ರಪಂಚದ ವಿಷಯಗಳಲ್ಲಿ ತೊಡಗಿಕೊಂಡು ಅದೇ ಸರ್ವಸ್ವ ಎಂದು ತಿಳಿಯುವುದು ಪ್ರವೃತ್ತಿ ಧರ್ಮ. ಪ್ರಾಪಂಚಿಕ ವಿಷಯಗಳಿಂದ ಹಿಂದೆ ಸರಿದು ವಿರಕ್ತನಾಗಿ ಪರಮಾರ್ಥ ಭಾವದಲ್ಲಿರುವುದು ನಿವೃತ್ತಿ ಧರ್ಮ. ಆದರೆ ಲೋಕಾರೂಢಿಯಲ್ಲಿ ಅನೇಕರು ತಮ್ಮನ್ನು ನಿವೃತ್ತರು ಎಂದು ಹೇಳಿಕೊಳ್ಳುತ್ತಾರೆ. ಒಂದು ಕೆಲಸದಿಂದ ಅವರು ನಿವೃತ್ತರು ಅಷ್ಟೇ. ಅವರಲ್ಲಿ ಹೆಚ್ಚಿನ ಮಂದಿ ಅನುಸರಿಸುತ್ತಿರುವುದು ಪ್ರವೃತ್ತಿ ಧರ್ಮವನ್ನು. ಅಂತಹವರು 65ರ ನಂತರವಾದರೂ ಪ್ರಾಪಂಚಿಕ ವಿಷಯಗಳಿಂದ ನಿವೃತ್ತರಾಗಿ ಆಧ್ಯಾತ್ಮದ ಕಡೆಗೆ ಬಂದರೆ ನಿಶ್ಚಿತವಾಗಿ ನೆಮ್ಮದಿ ಇರುತ್ತದೆ.
ಇದೇ ನಿಜವಾದ ನಿವೃತ್ತಿ. ಇನ್ನು ಪರಿವ್ರಾಜಕ ವಿಚಾರಕ್ಕೆ ಬಂದರೆ ಆತನು ಸನ್ಯಾಸಿಯೇ, ಆದರೆ ಆತನು ಎಲ್ಲಿಯೂ ಒಂದೆರಡು ದಿನಗಳಿಗಿಂತ ಹೆಚ್ಚು ಕಾಲ ತಂಗುವುದಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅವನು ಸಂಚಾರ ಪ್ರಿಯ. ಧರ್ಮ ಬೋಧೆಯಲ್ಲಿ ಅವನಿಗೆ ತೃಪ್ತಿ, ಧರ್ಮ ಜಾಗೃತಿಯೇ ಅವನ ಕಾಯಕ ಎಂದು ವಿವರಿಸಿದ ಗುರುಗಳು ಒಂದು ಕ್ಷಣ ದೀರ್ಘ ನಿಟ್ಟುಸಿರು ಬಿಟ್ಟರು. ಈಗ ನಾಗಶರ್ಮ ಒಂದು ಮೇಣದ ಬತ್ತಿ ಹಚ್ಚಿ ಇಟ್ಟ. ನಾಗಣ್ಣ, ಒಂದು ಲೋಟ ಬಿಸಿ ನೀರು ತೆಗೆದುಕೊಂಡು ಬಾ ಎಂದರು ಅವರು. ಶರ್ಮನು ಬಿಸಿ ನೀರು ತಂದುಕೊಟ್ಟು, ಗುರುವೇ, ನೀವು ಪರಿವ್ರಾಜಕರೋ ಅವಧೂತರೋ ಎಂದು ಪ್ರಶ್ನಿಸಿದ. ಅಯ್ಯ, ನಾನು ಪರಿವ್ರಾಜಕ, ಖಂಡಿತ ಅವಧೂತನಲ್ಲ. ಅವಧೂತನು ನಾನು ಅವಧೂತ ಎಂದು ಸಾಧಾರಣವಾಗಿ ಹೇಳಿಕೊಳ್ಳುವುದಿಲ್ಲ, ಹೇಳಲೇಬಾರದು ಎಂಬ ನಿರ್ಧಾರವೂ ಆತನಿಗಿರದು. ಸಾಂದರ್ಭಿಕ ಒತ್ತಡವಿದ್ದರೆ, ಅನಿವಾರ್ಯತೆ ಇದ್ದರೆ ಅದನ್ನವನು ಹೇಳಲೂಬಹುದು. ಲೋಕಾರೂಢಿಗೆ ವಿರುದ್ಧವಾಗಿ ಆತನು ವರ್ತಿಸುವುದೇ ಹೆಚ್ಚು. ಅಂತಹ ಉಲ್ಲಂಘನೆಗೂ ಪರಮ ಪಾವಿತ್ರ್ಯವನ್ನು ತಂದುಕೊಡಬಲ್ಲ ಮಹಾಧೀರ ಅವನು. ಯಾವುದಕ್ಕೂ ಅವನು ಅಂಜುವವನಲ್ಲ. ಅವಧೂತನು ಯಾರ ಮುಲಾಜಿಗೂ ಸಿಲುಕುವವನಲ್ಲ. ವನರಾಜ ಸಿಂಹನಂತೆ ಆತನು ಸರ್ವ ಸ್ವತಂತ್ರನು ಎಂದು ಕ್ಷಣಕಾಲ ಮಾತು ನಿಲ್ಲಿಸಿದರು. ನಿಲುಗಡೆಯಾಗಿದ್ದ ವಿದ್ಯುತ್ ಮತ್ತೆ ಬಂದಿತು. ಗುರುಗಳು ಬಲ್ಬ್ನತ್ತ ನೋಡಿ ಕೈ ಮುಗಿದರು. ಗುರುಗಳೇ, ವಿದ್ಯುತ್ತಿಗೆ ನಮಸ್ಕಾರ ಏಕೆ ಎಂದ ಶರ್ಮ. ಅಯ್ಯ, ಅನೇಕ ಉಪಕರಣಗಳು ವಿದ್ಯುತ್ನಿಂದ ಕೆಲಸ ಮಾಡುತ್ತವೆ. ಅಂದರೆ ವಿದ್ಯುತ್ ಅಲ್ಲಿ ಶಕ್ತಿಯಾಗಿದೆ. ಬಲ್ಬ್ನಲ್ಲಿ ಅದು ಪ್ರಕಾಶವಾಗಿದೆ, ಬೆಳಕಿನ ಆಕಾರವಾಗಿದೆ. ಬೆಳಕಿನ ಮೂಲ ಯಾವುದಾದರೂ ಆಗಿರಲಿ, ಅದನ್ನು ನೀನು ಗೌರವಿಸಬೇಕು. ಸೂರ್ಯ, ಚಂದ್ರ, ನಕ್ಷತ್ರ, ಆರತಿ, ಮಂಗಳಾರತಿ, ದೀವಟಿಗೆ, ಟಾರ್ಚ್, ಹೀಗೆ ಎಲ್ಲದಕ್ಕೂ ಒಂದು ನಮಸ್ಕಾರವಿರಲಿ. ಪ್ರತಿಯೊಂದು ಬೆಳಕಿನ ಮೂಲದಲ್ಲೂ ಆ ಮಹಾಮಹಿಮ ಸರ್ವಾಂತರ್ಯಾಮಿ ಭಗವಂತನ ವಿಭೂತಿಯೇ ಅಡಗಿದೆ ಕಣಪ್ಪ. ಅದಿರಲಿ, ವಿಷಯಾಂತರ ಬೇಡ. ನೀನು ಕೇಳಿದಂತೆ ಅವಧೂತರ ವಿಚಾರಕ್ಕೆ ಬರುತ್ತೇನೆ. ಏಕಾಗ್ರ ಚಿತ್ತದಿಂದ ಕೇಳುವವನಾಗು ಎಂದರು ಪರಿವ್ರಾಜಕರು. ನೋಡಪ್ಪ, ಅವಧೂತ ಗೀತೆಯಲ್ಲಿನ ಈ ಶ್ಲೋಕವನ್ನು ಬರೆದಿಟ್ಟುಕೋ. ವಿಂದತಿ ವಿಂದತಿ ನಹಿ ನಹಿ ಯತ್ರ ಚಂದೋ ಲಕ್ಷಣಂ ನಹಿ ನಹಿ ತತ್ರ ಸಮರಸಮಗ್ನೋ ಭಾವಿತಪೂತಃ ಪ್ರಲಪತಿ ತತ್ವಂ ಪರಮವಧೂತಃ. ಇದರ ಅರ್ಥ ತಿಳಿಯದೆ ಬರೆದಿಟ್ಟುಕೊಂಡರೆ ಏನು ಪ್ರಯೋಜನ ಎಂದು ನೀನು ಕೇಳುತ್ತೀಯ ಎಂದು ನನಗೆ ಗೊತ್ತು. ನೋಡು, ಇದರ ಅರ್ಥವೇನೆಂದರೆ, ಎಲ್ಲಿ ಯಾವುದನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲವೇ ಇಲ್ಲವೋ ಅಲ್ಲಿ ಛಂದಸ್ಸು, ಲಕ್ಷಣ ಮೊದಲಾದ ಅಲಂಕಾರಿಕ ಭಾಷೆಯಿಂದಲೂ ಯಾವ ಪ್ರಯೋಜನವೂ ಇಲ್ಲ. ಅಂದರೆ ಅವಧೂತನು ಇಂತಹ ವಿಷಯಗಳಿಂದ ಪೂರ್ಣ ನಿರ್ಲಿಪ್ತನು. ಅವನು ಬ್ರಹ್ಮಾನಂದ ರಸಪಾನದಲ್ಲಿ ಸಂಪೂರ್ಣ ಮಗ್ನನಾಗಿದ್ದಾನೆ. ಆತನ ದೇಹದ ಒಳಗೂ ಹೊರಗೂ ಅದನ್ನು ಬಿಟ್ಟು ಬೇರೇನೂ ಇಲ್ಲ. ಹೇಳುವುದಾದರೆ ಅವನು ಪರಮಾರ್ಥ ತತ್ವವನ್ನೇ ಹೇಳಿಯಾನು. ತತ್ವಗಳನ್ನು ಆತನು ಓತಪ್ರೋತವಾಗಿ ಹೇಳುತ್ತಾನೆ. ಅವಧೂತ ಪದಕ್ಕೆ ಈ ವ್ಯಾಖ್ಯಾನವಿದೆ: ಅಕ್ಷರತ್ವಾದ್ವರೇಣ್ಯತ್ವಾದ್ಧೂತ ಸಂಸಾರ ಬಂಧನಾತ್ ತತ್ವಮಸ್ಯಾದಿ ಲಕ್ಷ್ಯತ್ವಾದವಧೂತ ಇತೀರ್ಯತೆ. ಆ ಎನ್ನುವುದು ನಾಶವಿಲ್ಲದ ಶಾಶ್ವತ ನೆಲೆಯ ದ್ಯೋತಕ. ವಾ ಎನ್ನುವುದು ಶ್ರೇಷ್ಠತೆಯ ದ್ಯೋತಕ. ವರೇಣ್ಯ ಧೂ ಎನ್ನುವುದು ಬ್ರಹ್ಮಭಾವದಲ್ಲಿದ್ದು ಸಂಸಾರ ಬಂಧಗಳನ್ನು ಕೊಡವಿ ಹಾಕಿರುವುದರ ಸೂಚಕ. ತಾ ಎನ್ನುವುದು ಪರಬ್ರಹ್ಮ ಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸಿ ಆತ್ಮಾನುಸಂಧಾನದಲ್ಲಿರುವುದನ್ನು ಸೂಚಿಸುತ್ತದೆ. ಶ್ರೀ ದತ್ತಾತ್ರೇಯರಿಂದ ಆರಂಭಗೊಂಡು ಇಂದಿನವರೆಗೂ ಅವಧೂತ ಮಹಾತ್ಮರ ಪರಂಪರೆ ಅವಿಚ್ಛಿನ್ನವಾಗಿ ಸಾಗಿ ಬಂದಿದೆ. ಅವಧೂತ ಎಂದರೆ ಎಲ್ಲ ಬಗೆಯ ಅಭಿಮಾನವನ್ನು ತಳ್ಳಿ ಹಾಕಿದವನು ಎಂಬ ಅರ್ಥವಿದೆ. ಅವಧೂತರಿಗೆ ದೇಹಾಭಿಮಾನವಿಲ್ಲ, ವಸ್ತ್ರಾಭಿಮಾನವಿಲ್ಲ, ಬಂಧು ಬಳಗ, ಸ್ವಕುಟುಂಬ ವ್ಯಾಮೋಹವಿಲ್ಲ. ಅವಧೂತರ ಚರಣ ಕಮಲಗಳ ಸನಿಹ ಕುಳಿತುಕೊಳ್ಳುವ ನೈಜ ದತ್ತ ಭಕ್ತನಿಗೆ ಉಂಟಾಗುವ ಆನಂದದ ಉತ್ಕರ್ಷವನ್ನು ಬಣ್ಣಿಸಲು ಪದಗಳೇ ಇರುವುದಿಲ್ಲ. ಆ ಪದಗಳು ಅವಧೂತರಿಗೆ ನಮಿಸಿ ದೂರ ನಿಂತು ಮೌನಕ್ಕೆ ಶರಣಾಗಿ ಬಿಡುತ್ತವೇನೋ ಎಂಬ ಅನುಭವವಾಗುತ್ತದೆ. ಶ್ರೀ ಶಂಕರನನ್ನು ನಿರ್ಮೋಹಿ ಎನ್ನುತ್ತೇವೆ. ನಿರ್ಮೋಹಿ ಶಂಕರನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಅರ್ಹತೆ ನಮಗಿಲ್ಲ. ನಿರ್ಮೋಹ ಭಾವದಿಂದಲೇ ಎಲ್ಲ ಭಕ್ತರ ಹೃದಯ ಸಿಂಹಾಸನಾಧೀಶ್ವರರಾಗಿರುವ ಅವಧೂತ ಮಹಾತ್ಮರಲ್ಲಿ ನಿಜ ಭಕ್ತನು
ಯಾವ ದೇವರನ್ನಾದರೂ ಕಾಣಬಹುದು. ತಂದೆಯ ಪ್ರೀತಿ, ತಾಯಿಯ ವಾತ್ಸಲ್ಯ, ಒಡ ಹುಟ್ಟಿದವರ ಆಪ್ತಭಾವ, ಮಿತ್ರನ ಸಖಭಾವ ಎಲ್ಲವೂ ಅವಧೂತರಲ್ಲಿದೆ. ನಮ್ಮ ಭಾವನೆಗಳು ಗಟ್ಟಿ ಅಂಟಿನ ರೂಪದ್ದು. ಭಾವನೆಗಳಿಗೆ ಅಂಟಿಕೊಳ್ಳುವುದು, ಬಿಡಿಸಿಕೊಳ್ಳಲಾಗದೆ ನೋವನ್ನನುಭವಿಸುವುದು ಸಾಮಾನ್ಯ ಮಾನವನ ಪರಿ. ಜಗತ್ ಕುಟುಂಬಿಯಾದ ಅವಧೂತರಿಗೆ ಎಲ್ಲ ಭಕ್ತರೂ ಬೇಕು. ಆದರೆ ಅವರ ಚಿಂತೆಯ ಕಾರ್ಮೋಡಗಳನ್ನು ದೂರ ಸರಿಸುವ ಕೆಲಸವನ್ನು ಅವರು ನಿರ್ಲಿಪ್ತರಾಗಿಯೇ ಮಾಡಬಲ್ಲರು. ಅವಧೂತರು ಚಿರಂಜೀವಿಗಳು. ದೇಹವೆನ್ನುವುದು ಅವರಿಗೆ ನಿಮಿತ್ತ ಮಾತ್ರ. ದೇಹದ ನೆರವಿಲ್ಲದೆಯೂ ಅವರು ಅನೇಕ ಲೀಲೆಗಳನ್ನು ತೋರಬಲ್ಲರು. ಸಾಮಾನ್ಯರಿಗೆ ಅಸಾಧ್ಯವಾದುದು ಅವರಿಗೆ ಸಾಧ್ಯ. ಅವಧೂತರನ್ನು ಧಾರ್ಮಿಕ ವಿಜ್ಞಾನಿಗಳೆಂದು ಬಣ್ಣಿಸಬಹುದು. ಆದರೆ ಅವರಿಗೆ ಯಾವ ಬಣ್ಣನೆಯೂ ಬೇಡ, ಹೊಗಳಿಕೆ ತೆಗಳಿಕೆ ಬೇಡ. ಲೌಕಿಕ ಪ್ರಪಂಚದ ನಮಗೆ ಆಸೆಯ ಒತ್ತಡದಿಂದ ಯಾವುದೆಲ್ಲ ಬೇಕೋ ಅದಾವುದೂ ಅವರಿಗೆ ಬೇಡ. ಅವಧೂತರ ಲೀಲೆಗಳು ಅನಂತ. ಅವಧೂತರು ಸೂರ್ಯನಿದ್ದ ಹಾಗೆ. ಬೆಳಕು ಕೊಡುವುದೇ ಅವರ ಗುಣ. ಈ ಬೆಳಕಿನಲ್ಲಿ ಶೀತವಿಲ್ಲ, ಉಷ್ಣವಿಲ್ಲ. ಅದು ನಿರಂತರವಾಗಿ ಹೊಮ್ಮುವ ದಿವ್ಯಪ್ರಭೆ. ನಿಮ್ಮ ಮನೆಯ ಕಿಟಕಿ ಚಿಕ್ಕದಿದ್ದರೆ ಸ್ವಲ್ಪವೇ ಬೆಳಕು ನಿಮ್ಮ ಪಾಲಿಗೆ. ಕಿಟಕಿ ಬಾಗಿಲು ದೊಡ್ಡದಿದ್ದರೆ ಮನೆ ತುಂಬ ಬೆಳಕೇ ಬೆಳಕು. ಅಲ್ಲಲ್ಲಿ ಸಪ್ತವರ್ಣದ ನಸು ಛಾಯೆಗಳು. ಎಲ್ಲಕ್ಕೂ ನಾವೇ ಹೊಣೆ. ಕೊಡುವ ಭಗವಂತನದ್ದಲ್ಲ. ಅವಧೂತರು ಸರ್ವ ಸ್ವತಂತ್ರರು. ಏಕೆಂದರೆ ಅವರೇ ದೇವರು. ತ್ರಿಕಾಲ ಜ್ಞಾನಿಗಳಾದ ಅವರು ಒಮ್ಮೊಮ್ಮೆ ಅನಿರೀಕ್ಷಿತವಾಗಿ ಶಿಷ್ಯರ ಬಳಿಗೆ ಬಂದು ಸಂಕಷ್ಟ ಪರಿಹರಿಸುವವರು. ಸಜ್ಜನರಿಗೆ ಸಕಲಾಭೀಷ್ಟಗಳನ್ನು ಕರುಣಿಸುವವರು. ಗುರು ರೂಪದಲ್ಲಿ ಪ್ರಕಟಗೊಂಡ ಪರಬ್ರಹ್ಮವೇ ಅವರು. ಸಾಮಾನ್ಯರ ಸ್ನಾನ ಗಂಗೆಯಲ್ಲಿ, ಅವಧೂತರ ಸ್ನಾನ ಆಕಾಶ ಗಂಗೆಯಲ್ಲಿ ಎಂದು ಹೇಳುವುದುಂಟು. ಅವಧೂತರಿಗೆ ಒಂದೆಡೆ ಇರುವುದಕ್ಕಿಂತ ಸಂಚಾರದಲ್ಲಿಯೇ ಹೆಚ್ಚಿನ ತೃಪ್ತಿ. ಅವಧೂತರ ದರ್ಶನವೇ ಮಹಾಪುಣ್ಯ. ನಮ್ಮ ನಾಡಿನಲ್ಲಿ ಅವಧೂತ ಪರಂಪರೆಯಲ್ಲಿ 3 ಪಂಥಗಳಿವೆ. ಶ್ರೀ ದತ್ತ ಪಂಥ, ಶ್ರೀ ರಾಮದಾಸ ಪಂಥ, ಶ್ರೀ ಚಿದಂಬರ ಪಂಥ. ಇವೇ ಆ ಪಂಥಗಳು. ಅವಧೂತರಿಗೆ ಪರಮಹಂಸರೆಂಬ ಹೆಸರೂ ಇದೆ. ಅವಧೂತರು ಬ್ರಹ್ಮಜ್ಞಾನಿಗಳು. ಹಂಸ ಎನ್ನುವುದು ಪರಮಾತ್ಮನ ಮತ್ತೊಂದು ಹೆಸರು. ಬ್ರಹ್ಮಜ್ಞಾನಿಗೆ ತಾನೇ ಪರಬ್ರಹ್ಮನು ಎಂಬ ಅರಿವಿರುತ್ತದೆ. ಜಾಗೃತ್ ಅವಸ್ಥೆಯಲ್ಲಿಯೇ ಹಂಸನು ಎಚ್ಚರದಿಂದ ಕನಸಿಗೆ, ಕನಸಿನಿಂದ ಎಚ್ಚರಕ್ಕೆ ಸಂಚರಿಸಬಲ್ಲನು. ಇಂತಹ ಸಂಚಾರ ಅವಧೂತರಿಗೆ ಸಹಜವಾಗಿದೆ. ಇದರಿಂದಾಗಿಯೇ ಅವಧೂತರಲ್ಲಿ ಕೃತಕ ಉಪಗ್ರಹದ ದೃಷ್ಟಿಯನ್ನೂ ಮೀರಿಸುವ ದಿವ್ಯ ದೃಷ್ಟಿ ಇರುತ್ತದೆ. ಅವಧೂತರು ಯಾವಾಗಲೂ ಆನಂದದಲ್ಲಿಯೇ ಇರುತ್ತಾರೆ. ಅವರಿಗೆ ಎಲ್ಲವೂ ವರ್ತಮಾನ ಕಾಲದಂತೆಯೇ ತೋರುತ್ತದೆ. ತಮ್ಮ ಜ್ಞಾನದಿಂದ ಭಕ್ತರ ಅಜ್ಞಾನವನ್ನು ನಿವಾರಿಸುತ್ತಾರೆ. ತತ್ವ ಚಿಂತನೆಯಲ್ಲಿಯೇ ಅವರು ಮಗ್ನರು. ಅವರು ಅಕ್ಷರ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡವರು. ಪೂರ್ಣತೆಯ ಪರಾಕಾಷ್ಠೆ ತಲುಪಿದವರು. ಎಲ್ಲ ಲೌಕಿಕ ಬಂಧನಗಳಿಂದ ಮುಕ್ತರಾದವರು. ಯಾವುದೇ ಆವರಣದಲ್ಲಿ ಇರಲಾರದಂತಹವರು. ತತ್ವಮಸಿ ಎನ್ನುವ ಮಹಾವಾಕ್ಯವನ್ನರಿತವರು. ಅವಧೂತರನ್ನು ಈ ಬಗೆಯಾಗಿ ಬಣ್ಣಿಸಲಾಗುತ್ತದೆ. ಅವಧೂತರಲ್ಲಿ 4 ಬಗೆ: ಬ್ರಹ್ಮಾವಧೂತ, ಶೈವಾವಧೂತ, ಭಕ್ತಾವಧೂತ, ಹಂಸಾವಧೂತ. ಇವೇ ಆ ಬಗೆಗಳು. ಅವಧೂತರು ವರ್ಣಾಶ್ರಮ, ಆಚಾರ, ನಿಯಮಗಳನ್ನು ಮೀರಿದವರು. ಜ್ಞಾನದ ಪರಾಕಾಷ್ಠೆಯನ್ನು ತಲುಪಿಸಿದವರು. ಪಾಪ ಪುಣ್ಯಗಳಿಂದ ಆಬಾಧಿತರು. ಆತ್ಮಕ್ರೀಡೆಯನ್ನು ಅರಿತವರು ಎಂಬ ವ್ಯಾಖ್ಯಾನವೂ ಇದೆ. ಅವಧೂತ ಎಂಬ ಪದದಲ್ಲಿ ಅಪಾರ ಭಾವಗಳಿವೆ. ಅತ್ಯಂತ ಪವಿತ್ರ ಭಾವನೆಯಿಂದ ಅವಧೂತ ಎಂಬ ಪದವನ್ನು ಉಚ್ಚರಿಸುತ್ತಿದ್ದರೆ, ಸ್ಮರಿಸುತ್ತಿದ್ದರೆ ಅವಧೂತ ಭಾವದಲ್ಲಿ ಮನಸ್ಸು ಸ್ಥಿತವಾಗುತ್ತದೆ. ತ್ರಿಗುಣಾತೀತವೂ ವಿಶ್ವಾತೀತವೂ ಆದ ದತ್ತ ಭಾವವು ಇದೇ ಪದದಲ್ಲಿ ಅಡಗಿದೆ. ದತ್ತ ಭಾವವನ್ನು ತಂದುಕೊಡುವ ಪರಮ ಪವಿತ್ರ ಆದ ಅವಧೂತ ಎಂಬುದಾಗಿದೆ. ಅವಧೂತ ಎಂಬುದು ಮಹಾಮಂತ್ರವೂ ಆಗಿದೆ. ಅವಧೂತ ಗುರು ಎಂಬ ನಾಮಸ್ಮರಣೆಯನ್ನು ಮಾಡುತ್ತಿದ್ದರೆ ಅದರಿಂದ ಅನುಪಮ ನೆಮ್ಮದಿ ಲಭಿಸುತ್ತದೆ. ನೋಡಪ್ಪ ನಾಗಣ್ಣ, ಈ ಸಂದರ್ಭಕ್ಕೆ ಹೊಳೆದದ್ದು ಇಷ್ಟು ಹೇಳಿದ್ದೇನೆ.
ಯಾರು ಎಷ್ಟೇ ಹೇಳಿದರೂ ಅವಧೂತನನ್ನು ಅರಿತೆ ಎಂದರೆ ಅದು ಕುರುಡರು ಆನೆಯನ್ನು ಮುಟ್ಟಿ ತಿಳಿದಂತೆ. ಅನುಭವ ವೇದ್ಯ, ಸತ್ಯವನ್ನು ಅನುಭವದಿಂದಲೇ ಅರಿಯಬೇಕು. ಅದು ಮಾತಿಗಾಗಲಿ ಮನಸ್ಸಿಗಾಗಲಿ ಸ್ಪರ್ಶಕ್ಕಾಗಲಿ ನಿಲುಕುವುದಲ್ಲ. ಭಾಷೆಯು ಸೋಲುವುದು ಅವಧೂತನ ಸಾಮೀಪ್ಯದಲ್ಲಿ. ನಾಗಪ್ಪ, ಈ ಸತ್ಯವು ನಿನ್ನ ನೆನಪಿನಲ್ಲಿ ಸದಾ ಇರಬೇಕು. ಆಯಿತು, ಈಗ ಇಷ್ಟು ಸಾಕು. 2 ಲೋಟ ರವೆ ಗಂಜಿ ಮಾಡು, ಕುಡಿದು ಮಲಗೋಣ. ಬೆಳಗ್ಗೆ ಬೇಗ ಎದ್ದು ಪ್ರಯಾಣ ಆರಂಭಿಸೋಣ. ಈಗ ಗಂಜಿ ಕುಡಿಯುವ ಮೊದಲು ಹನುಮಾನ್ ಚಾಲೀಸ, ಶ್ರೀರಾಮರಕ್ಷಾ ಸ್ತೋತ್ರ ಹೇಳಪ್ಪ. ನಿನ್ನ ಜೊತೆಗೆ ನಾನು ಹೇಳುತ್ತೇನೆ. ನಿನಗೆ ಬಾಯಿ ಪಾಠವಾಗಿಲ್ಲದಿದ್ದರೆ ಪುಸ್ತಕ ನೋಡಿಕೊಂಡೇ ಹೇಳು ಎಂದ. ಪರಿವ್ರಾಜಕರು ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತರು. ನಾಗಶರ್ಮನು ದೇವರ ಮನೆಗೆ ಹೋಗಿ ಸ್ತೋತ್ರ ಪುಸ್ತಕವನ್ನು ತಂದು ಸ್ವಾಮಿಗಳ ಪಕ್ಕದಲ್ಲಿಯೇ ಕುಳಿತನು. 5 ಬಾರಿ ಪ್ರಣವ ಓಂಕಾರ ಉಚ್ಚಾರಣೆ ಮಾಡಿ ಬಳಿಕ ಇಬ್ಬರು ಹನುಮಾನ್ ಚಾಲೀಸ, ರಾಮರಕ್ಷಾ ಸ್ತೋತ್ರಗಳನ್ನು ನಿಧಾನವಾಗಿ ಸ್ಪಷ್ಟವಾಗಿ ಪಠಣ ಮಾಡಿದರು. ಶರ್ಮನು ಗುರುಗಳಿಗೆ ನಮಸ್ಕರಿಸಿ ಅಡುಗೆ ಮನೆಗೆ ಹೋಗಿ ಗಂಜಿ ತಯಾರಿಸಿಕೊಂಡು ಬಂದನು. ದೊಡ್ಡ ಲೋಟದಲ್ಲಿ ಗುರುಗಳಿಗೆ ಕೊಟ್ಟನು. ಅವರು ಗಂಜಿ ಸೇವಿಸಿ ಲೋಟದಲ್ಲಿ ಸ್ವಲ್ಪ ಉಳಿಸಿ ಇದನ್ನು ಕುಡಿ ಎಂದು ಕೊಟ್ಟರು. ನೋಡಯ್ಯ, ಇದನ್ನು ಶೇಷಪ್ರಸಾದ ಎನ್ನುತ್ತಾರೆ. ಇದು ಸುಲಭಕ್ಕೆ ಸಿಗುವುದಿಲ್ಲ. ಅನ್ಯತಾ ಭಾವಿಸದೆ ಶ್ರದ್ಧೆ ಭಕ್ತಿಯಿಂದ ಸೇವಿಸಬೇಕು. ನನಗೆ ಒಮ್ಮೆ ಮಾತ್ರ ಅವಧೂತ ಶ್ರೀ ವೆಂಕಟಾಚಲಗೂರ್ತರ ಶೇಷಪ್ರಸಾದ ಸಿಕ್ಕಿತು. ಅದನ್ನು ಎಂದಿಗೂ ಮರೆಯಲಾರೆ ಎನ್ನುತ್ತಾ ಪರಿವ್ರಾಜಕರು ಭಾವಪರವಶರಾದರು. ಶರ್ಮನು ಶ್ರೇಷ್ಠ ಪ್ರಸಾದವನ್ನು ಹಾಗೂ ತನಗಾಗಿ ತಂದಿಟ್ಟುಕೊಂಡಿದ್ದ 1 ಲೋಟ ಗಂಜಿಯನ್ನು ಸೇವಿಸಿದನು. ನಂತರ ಪಡಸಾಲೆಯಲ್ಲಿ 2 ಹಾಸಿಗೆಗಳನ್ನು ಹಾಸಿದ. ಆತನ ಗುರುಗಳ ಹಾಸಿಗೆಗೆ ಹೊಸ ಮೇಲು ಹೊದಿಕೆ ಹಾಕಿ ಅವರಿಗೆ ಹೊದಿಯಲು ಹೊಸ ರಗ್ ಕೊಟ್ಟನು. ಗುರುಗಳಿಗೆ ಹೊಸದನ್ನೇ ಕೊಡುವುದು ಗುರು ಸಂಪ್ರದಾಯ. ತಾನು ತನ್ನ ದೈನಂದಿನ ಹೊದಿಕೆಗಳನ್ನು ಜೋಡಿಸಿಕೊಂಡು, ಇನ್ನೂ ಮಲಗಳೆ ಗುರುಗಳೇ ಎಂದು ಕೇಳಿದನು. ಹಾ, ನಂದೀಶ ಗಣೇಶರಿಗೆ ಏನಾದರೂ ಕೊಟ್ಟು ಬಾರಪ್ಪ ಎಂದರು. ಕೂಡಲೇ ಶರ್ಮನು ಸಂಜೆ ನೆನೆಸಿದ್ದ ಹಿಂಡಿಯನ್ನು 2 ಬಕೆಟ್ಗಳಿಗೆ ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಎತ್ತುಗಳಿಗೆ ತಿನ್ನಿಸಿ ಸ್ವಲ್ಪ ಹುಲ್ಲು ಹಾಕಿ ಬಕೆಟ್ನಲ್ಲಿ ನೀರಿಟ್ಟು ಬಂದು ನೋಡಿದ. ಗುರುಗಳು ವಿಶ್ರಾಂತಿಯಲ್ಲಿದ್ದರು. ಕಣ್ಣು ಮುಚ್ಚಿತ್ತು. ಅವರದು ನಿದ್ರೆಯೋ ಯೋಗ ನಿದ್ರೆಯೋ ಬಲ್ಲವರಾರು ಎಂದುಕೊಳ್ಳುತ್ತಾ ಅಲ್ಪ ಬೆಳಕಿನ ವಿದ್ಯುತ್ ದೀಪ ಹಾಕಿ ಹಾಸಿಗೆ ಮೇಲೆ ಕುಳಿತು ದೈವಸ್ಮರಣೆ ಮಾಡಿ ಹೊದಿಕೆ ಎಳೆದುಕೊಂಡು ಮಲಗಿದ. ಆ ದಿವ್ಯ ಮೌನದಲ್ಲಿ ಅವರೀರ್ವರು ಲೀನರಾದರು ಎಂಬಲ್ಲಿಗೆ 2ನೇ ಅಧ್ಯಾಯವು ಮುಕ್ತಾಯವಾಯಿತು. ಜೈ ಶ್ರೀ ಗುರುದೇವದತ್ತ. ಸ್ವಾತ್ಮ ರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ.